ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅವರು ಒಪ್ಪಿಗೆ ಕೊಟ್ಟರೆ ನಾಳೆಗೆ ಅವ್ರದ್ದು ಅಕೌಂಟಿಗೆ ಕಳಿಸ್ತೀವಿ ದುಡ್ಡ. ಅನಿತಾ ಕುಮಾರಸ್ವಾಮಿ ಅವ್ರದ್ದು ಐತಲ್ಲ, ಒಂದೇ ಒಂದು ದಿವಸ ಸಾಕು ನಮಗೆ ಅಕೌಂಟಿಗೆ ಕಳಿಸ್ತೀವಿ ದುಡ್ಡ. ಹಣ ಇದು ನೋಡ್ರಿ ಅಪಪ್ರಚಾರ. ಹಣ ಇಲ್ಲ ಇವ್ರ ಹತ್ರ ಅಂತ ಮೊದಲು ಅಪಪ್ರಚಾರ ಮಾಡಿದ್ರು. ನಾವು ಹಣ ಕೊಡೋಕ್ಕೆ ಶುರು ಮಾಡಿದ್ದೀವಿ. ಈಗ ಯಾರ್ಯಾರು ಅರ್ಜಿ ಕೊಡ್ತಾರೋ ಅವ್ರಿಗೆಲ್ಲ ಹಣ ಕೊಡ್ತಾ ಇದ್ದೀವಿ. ಊರು ಒಕ್ಕಲೆಬ್ಬಿಸ್ತಾರೆ ಅಂತ ಶುರು ಮಾಡಿದ್ರು. ಆ ಊರನ್ನ ಅಲ್ಲೇ ಇಂಟ್ಯಾಕ್ಟಾಗಿ ಇಟ್ಟಿದ್ದೀವಿ. ಅಪಪ್ರಚಾರಕ್ಕೆಲ್ಲ ಉತ್ತರ ಕೊಟ್ಕೊಂಡ್ಬಂದಿದ್ದೀವಿ. ಈಗ ಹಣ ಇಲ್ಲ ಅಂತ ಹೇಳ್ತಾವ್ರಲ್ವಾ, ಹಣ ತಗೋತೀವಿ ಅಂತ ಅವ್ರು ಅರ್ಜಿ ಕೂಡ ಕೇಳಿ. ಅವ್ರ ಮಗಂದು ಒಂದು ಐತಲ್ಲ 4 ಎಕರೆ, ಅದು ಇಲ್ಲ ಮಗನ 4, ಅಕ್ಕಂದು 35 ಒಟ್ಟು. ಆ 31 ಡಿಸ್ಪ್ಯೂಟ್ ಐತೆ. ಅದೇನೋ SC/ST ಏನೋ ಜಮೀನು ಅಂತ ಅದೊಂದು ಡಿಸ್ಪ್ಯೂಟ್ ಕೊಟ್ಟವ್ರೆ. ಇವ್ರ ಮಗಂದು ಕೂಡ ಮಂಜೂರಾತಿ ಆಗೈತಲ್ಲ. ಅವ್ರ ಮೂಲ ನಮ್ಮ ಜಿಲ್ಲೆಯವರಲ್ಲ, ಮೂಲ ಬಂದು ಅವ್ರು ಕನಕಪುರದವ್ರು. ಅವ್ರಿಗೆ ಹೆಂಗೆ ಮಂಜೂರಾತಿ ಆಯಿತು ಅಂತ ಎನ್ಕ್ವೈರಿ ಮಾಡ್ತಾ ಇದ್ವಿ. ಪರಿಹಾರ ಕೊಡಬಾರದು ಯಾರಿಗೆ ಜಾಗಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ? ಹೌದು, ಯಾರೋ ಅರ್ಜಿ ಕೊಟ್ಟವ್ರೆ. ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮಗೆ ಅವ್ರ ಮೂಲ ಮಂಜೂರಾತಿ ಇಲ್ಲಲ್ಲ, ಕನಕಪುರದವ್ರು ಅವರು ಅಂತ. ಇವ್ರದ್ದು SC/ST ಜಮೀನದು 79AB ಇಂದನೂ ಕೂಡ ಒಂದ್ಸರಿ ಅದೇನೋ ಇದಾಗಿದೆ, ಸಮಸ್ಯೆ ಆಗಿದೆ ಅಂತ ಅದನ್ನು ಪರಿಶೀಲನೆ ಮಾಡೋಕೆ ಹೇಳಿದ್ದೀವಿ. ಅನಿತಾ ಕುಮಾರಸ್ವಾಮಿ ಅವರು ಮಾತ್ರ ನಿಖಿಲ್ದು ಮೂಲ ಮಂಜೂರಾತಿ ಅಲ್ಲ, ಯಾರೋ ಕನಕಪುರದವ್ರು ಮಂಜೂರಾಗದೆ ಅಂತ. ಹೆಂಗೆ ಮಂಜೂರಾಯಿತು ಅಂತ ತನಿಖೆ ನಡೀತಾ ಇದ್ದದು. ಇವ್ರದ್ದು SC/ST ಜಮೀನು 79ABನಲ್ಲಿ ಕೂಡ ಒಂದ್ಸರಿ ವಜಾ ಆಗಿ ಪುನಃ ಸರ್ಕಾರ ಅಂತ ಬಂದೈತೆ. ಸರಿಯಾದ ದಾಖಲೆ ಕೊಡದೆ ನೀವು ಹಿಂದೆ ಹೇಳಿದ್ರಿ ಸರ್, ಇದ್ರ ಬಗ್ಗೆ ಒಂದು ತನಿಖೆ ಮಾಡಿಸ್ತೀರಿ ಸರ್? ಅರ್ಜಿ ನೀವು ಕೊಟ್ಟರೆ ತನಿಖೆ ಮಾಡಿಸ್ತೀನಿ. ಥ್ಯಾಂಕ್ ಯು, ಮಾಡಿಸ್ತೀವಿ. ಯಾರು ಅರ್ಜಿ ಕೊಟ್ಟು ತನಿಖೆ ಮಾಡಿಸ್ತೀವಿ. ಇಲ್ಲ, ನಾನು ಅವರಲ್ಲೆಲ್ಲ ಮನವಿ ಮಾಡ್ತೀನಿ. ಸಮಸ್ಯೆ ಬಗೆಹರಿತಾ ಇದೆ. ಎಲ್ಲ ಡ್ಯಾಮ್ಗಳು ಕೂಡ ನೀರು ತುಂಬಿದಾವೆ. ನೀರು ತುಂಬಿರೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ದಯಮಾಡಿ ನಮ್ಮ ವಾಟಾಳ್ ನಾಗರಾಜ್ ಸಾಹೇಬ್ರಿಗೆ ನಾವು ಕೈ ಜೋಡಿಸಿ ಮನವಿ ಮಾಡ್ತೀವಿ, ಅದನ್ನು ವಾಪಸ್ ತೊಗೋಬೇಕು ಅಂತೇಳಿ. ಸಂದರ್ಭ ಬಂದಾಗ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಹೋರಾಟಕ್ಕೆ. ಆ ಥರ ಏನಾರ ನಮಗೆ ಕೇಂದ್ರ ಸರ್ಕಾರದ ಅನ್ಯಾಯ ಆದಾಗ ನಾವು ರಾಜ್ಯ ಸರ್ಕಾರದವರು ಕೂಡ ಕೈ ಜೋಡಿಸ್ತೀವಿ ಹೋರಾಟಕ್ಕೆ. ಅವರು ಒಪ್ಪಿಗೆ ಕೊಟ್ಟರೆ ನಾಳೆಗೆ ಅವ್ರದ್ದು ಅಕೌಂಟಿಗೆ ಕಳಿಸ್ತೀವಿ ದುಡ್ಡ. ಅನಿತಾ ಕುಮಾರಸ್ವಾಮಿ ಅವ್ರದ್ದು ಐತಲ್ಲ, ಒಂದೇ ಒಂದು ದಿವಸ ಸಾಕು ನಮಗೆ ಅಕೌಂಟಿಗೆ ಕಳಿಸ್ತೀವಿ ದುಡ್ಡ. ಹಣ ಇದು ನೋಡ್ರಿ ಅಪಪ್ರಚಾರ. ಹಣ ಇಲ್ಲ ಇವ್ರ ಹತ್ರ ಅಂತ ಮೊದಲು ಅಪಪ್ರಚಾರ ಮಾಡಿದ್ರು. ನಾವು ಹಣ ಕೊಡೋಕ್ಕೆ ಶುರು ಮಾಡಿದ್ದೀವಿ. ಈಗ ಯಾರ್ಯಾರು ಅರ್ಜಿ ಕೊಡ್ತಾರೋ ಅವ್ರಿಗೆಲ್ಲ ಹಣ ಕೊಡ್ತಾ ಇದ್ದೀವಿ. ಊರು ಒಕ್ಕಲೆಬ್ಬಿಸ್ತಾರೆ ಅಂತ ಶುರು ಮಾಡಿದ್ರು. ಆ ಊರನ್ನ ಅಲ್ಲೇ ಇಂಟ್ಯಾಕ್ಟಾಗಿ ಇಟ್ಟಿದ್ದೀವಿ. ಅಪಪ್ರಚಾರಕ್ಕೆಲ್ಲ ಉತ್ತರ ಕೊಟ್ಕೊಂಡ್ಬಂದಿದ್ದೀವಿ. ಈಗ ಹಣ ಇಲ್ಲ ಅಂತ ಹೇಳ್ತಾವ್ರಲ್ವಾ, ಹಣ ತಗೋತೀವಿ ಅಂತ ಅವ್ರ ಅರ್ಜಿ ಕೂಡ ಕೇಳಿ. ಅವ್ರ ಮಗಂದು ಒಂದು ಐತಲ್ಲ 4 ಎಕರೆ, ಅದು ಇಲ್ಲ ಮಗನ 4, ಅಕ್ಕಂದು 35 ಒಟ್ಟು. ಆ 31 ಡಿಸ್ಪ್ಯೂಟ್ ಐತೆ. ಅದೇನೋ SC/ST ಏನೋ ಜಮೀನು ಅಂತ ಅದೊಂದು ಡಿಸ್ಪ್ಯೂಟ್ ಕೊಟ್ಟವ್ರೆ. ಇವ್ರ ಮಗಂದು ಕೂಡ ಮಂಜೂರಾತಿ ಆಗೈತಲ್ಲ. ಅವ್ರ ಮೂಲ ನಮ್ಮ ಜಿಲ್ಲೆಯವರಲ್ಲ, ಮೂಲ ಬಂದು ಅವ್ರು ಕನಕಪುರದವ್ರು. ಅವ್ರಿಗೆ ಹೆಂಗೆ ಮಂಜೂರಾತಿ ಆಯಿತು ಅಂತ ಎನ್ಕ್ವೈರಿ ಮಾಡ್ತಾ ಇದ್ವಿ. ಪರಿಹಾರ ಕೊಡಬಾರದು ಯಾರಿಗೆ? ಜಾಗಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ? ಹೌದು, ಯಾರೋ ಅರ್ಜಿ ಕೊಟ್ಟವ್ರೆ. ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮಗೆ ಅವ್ರ ಮೂಲ ಮಂಜೂರಾತಿ ಇಲ್ಲಲ್ಲ, ಕನಕಪುರದವ್ರು ಅಂತ. ಇವ್ರದ್ದು SC/ST ಜಮೀನದು 79AB ಇಂದನೂ ಕೂಡ ಒಂದ್ಸರಿ ಅದೇನೋ ಇದಾಗಿದೆ, ಸಮಸ್ಯೆ ಆಗಿದೆ ಅಂತ ಅದನ್ನು ಪರಿಶೀಲನೆ ಮಾಡೋಕೆ ಹೇಳಿದ್ದೀವಿ. ಅನಿತಾ ಕುಮಾರಸ್ವಾಮಿ ಅವರು ಮಾತ್ರ ನಿಖಿಲ್ದು ಮೂಲ ಮಂಜೂರಾತಿ ಅಲ್ಲ, ಯಾರೋ ಕನಕಪುರದವ್ರು ಮಂಜೂರಾಗದೆ ಅಂತ. ಹೆಂಗೆ ಮಂಜೂರಾಯಿತು ಅಂತ ತನಿಖೆ ನಡೀತಾ ಇದ್ದದು. ಇವ್ರದ್ದು SC/ST ಜಮೀನು 79ABನಲ್ಲಿ ಕೂಡ ಒಂದ್ಸರಿ ವಜಾ ಆಗಿ ಪುನಃ ಸರ್ಕಾರ ಅಂತ ಬಂದೈತೆ. ಸರಿಯಾದ ದಾಖಲೆ ಕೊಡದೆ ನೀವು ಹಿಂದೆ ಹೇಳಿದ್ರಿ ಸರ್, ಇದ್ರ ಬಗ್ಗೆ ಒಂದು ತನಿಖೆ ಮಾಡಿಸ್ತೀರಿ ಸರ್? ಅರ್ಜಿ ನೀವು ಕೊಟ್ಟರೆ ತನಿಖೆ ಮಾಡಿಸ್ತೀನಿ. ಥ್ಯಾಂಕ್ ಯು, ಮಾಡಿಸ್ತೀವಿ. ಯಾರು ಅರ್ಜಿ ಕೊಟ್ಟು ತನಿಖೆ ಮಾಡಿಸ್ತೀವಿ. ಇಲ್ಲ, ನಾನು ಅವರಲ್ಲೆಲ್ಲ ಮನವಿ ಮಾಡ್ತೀನಿ. ಸಮಸ್ಯೆ ಬಗೆಹರಿತಾ ಇದೆ. ಎಲ್ಲ ಡ್ಯಾಮ್ಗಳು ಕೂಡ ನೀರು ತುಂಬಿದಾವೆ. ನೀರು ತುಂಬಿರೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ದಯಮಾಡಿ ನಮ್ಮ ವಾಟಾಳ್ ನಾಗರಾಜ್ ಸಾಹೇಬ್ರಿಗೆ ನಾವು ಕೈ ಜೋಡಿಸಿ ಮನವಿ ಮಾಡ್ತೀವಿ, ಅದನ್ನು ವಾಪಸ್ ತೊಗೋಬೇಕು ಅಂತೇಳಿ. ಸಂದರ್ಭ ಬಂದಾಗ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಹೋರಾಟಕ್ಕೆ. ಆ ಥರ ಏನಾರ ನಮಗೆ ಕೇಂದ್ರ ಸರ್ಕಾರದ ಅನ್ಯಾಯ ಆದಾಗ ನಾವು ರಾಜ್ಯ ಸರ್ಕಾರದವರು ಕೂಡ ಕೈ ಜೋಡಿಸ್ತೀವಿ ಹೋರಾಟಕ್ಕೆ.